ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಗೌರ್ಮೆಂಟ್ ಆಫ್ ಕರ್ನಾಟಕ, ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್, ಪ್ರೀ ಯೂನಿವರ್ಸಿಟಿ ಮಾಡಲ್ ಕ್ವಶನ್ ಪೇಪರ್ 1 ಫಸ್ಟ್ ಇಯರ್ PUC ಸಬ್ಜೆಕ್ಟ್ ಅಕೌಂಟೆನ್ಸಿ ಆಗಿರುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಅಕೌಂಟೆನ್ಸಿ ಸಬ್ಜೆಕ್ಟಿನ ಒಂದು ಮಾಡಲ್ ಕ್ವಶನ್ ಪೇಪರು PUC ಬೋರ್ಡ್ ವತಿಯಿಂದ ಕೊಟ್ಟಿರುವಂಥದ್ದನ್ನು ಇಲ್ಲಿ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ಇದೊಂದು ಸಂತೋಷದ ಸುದ್ದಿ ನಿಮಗೂ ಕೂಡ, ಯಾಕಂದರೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗಾಗಿ ಬಹಳ ಹೆಲ್ಪ್ ಆಗುತ್ತೆ ಇವೆಲ್ಲ ಪ್ರಶ್ನೆ ಪತ್ರಿಕೆಗಳು. ಚೂಸ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಚಾಯ್ಸಸ್ ಗಿವನ್ ಅಂತ ಇದೆ. ಅಕೌಂಟಿಂಗ್ ಈಕ್ವೇಷನ್ ಈಸ್ ಬೇಸ್ಡ್ ಆನ್ ಡ್ಯಾಶ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಡ್ಯುಯಲ್ ಎಕ್ಸೆಪ್ಟ್ ಏನಂತೀರ ಕಾನ್ಸೆಪ್ಟ್. ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಕ್ವಶನ್ ನಂಬರ್ 2, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಕರೆಕ್ಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಅಸೆಟ್ ಮೈನಸ್ ಲಯಬಿಲಿಟೀಸ್. ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಕ್ವಶನ್ ನಂಬರ್ 3, ಮೈ ಡಿಯರ್ ಚಿಲ್ಡ್ರನ್, ಫೇವರಬಲ್ ಬ್ಯಾಂಕ್ ಬ್ಯಾಲೆನ್ಸ್ ಮೀನ್ಸ್ ಡ್ಯಾಶ್. ರೈಟ್ ಆನ್ಸರ್ ಈಸ್ ಬೋತ್ ಎ ಆ್ಯಂಡ್ ಸಿ ಅಂತ ಹೇಳಿದರೆ, ಕ್ರೆಡಿಟ್ ಬ್ಯಾಲೆನ್ಸ್ ಇನ್ ದ ಕ್ಯಾಶ್ ಬುಕ್, ಡೆಬಿಟ್ ಬ್ಯಾಲೆನ್ಸ್ ಇನ್ ದ ಕ್ಯಾಶ್ ಬುಕ್ ಅವೆರಡೂ ಕೂಡ ಸರಿ ಅಂತ ಅರ್ಥ. ಹೌದಾ? ಅಲ್ಲ ಅಲ್ವಾ? ಬೋತ್ ಎ ಆ್ಯಂಡ್ ಸಿ ಅಂದರೆ ಸಿ, ಕ್ರೆಡಿಟ್ ಬ್ಯಾಲೆನ್ಸ್ ಇನ್ ಪಾಸ್ಬುಕ್, ಕ್ರೆಡಿಟ್ ಬ್ಯಾಲೆನ್ಸ್ ಇನ್ ದ ಕ್ಯಾಶ್ ಬುಕ್ ಅಂದರೆ ಎ ಸಿ ಮಾತ್ರ ಕರೆಕ್ಟ್ ಅಂತ ಆನ್ಸರು. ಆಯಿತಾ? ಆಪ್ಷನ್ ಡಿ ಮಾತ್ರ ಸರಿ. ಕ್ವಶನ್ ನಂಬರ್ 4, ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕನ್ಸಿಸ್ಟ್ ಆಫ್ ಡ್ಯಾಶ್. ಅದಕ್ಕೆ ಸರಿಯಾದ ಉತ್ತರ ಬೋತ್ ಬಿ ಆ್ಯಂಡ್ ಸಿ ಆಗಿರುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೂಡ ಹೌದು, ಬ್ಯಾಲೆನ್ಸ್ ಶೀಟ್ ಕೂಡ ಹೌದು. ಬಿ ಆ್ಯಂಡ್ ಸಿ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 5, ಇಫ್ ದಿ ಇನ್ಶೂರೆನ್ಸ್ ಪ್ರೀಮಿಯಮ್ ಪೇಯ್ಡ್ 1000 ಆ್ಯಸ್ ಪ್ರೀಪೇಯ್ಡ್ ಇನ್ಶೂರೆನ್ಸ್ ₹300, ದಿ ಅಮೌಂಟ್ ಆಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಶೋನ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ವಿಲ್ ಬಿ ಡ್ಯಾಶ್. ಕ್ವಶನ್ ನಂಬರ್ 5, ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, 700 ಈಸ್ ದ ರೈಟ್ ಆನ್ಸರ್. 300 ಡಮ್ 700 ಆನ್ಸರು. ಈಗ ಫಿಲ್ ದ ಬ್ಲ್ಯಾಂಕ್ಸನ್ನು ನೋಡ್ತಾ ಹೋಗೋಣ. ಮ್ಯಾಚಿಂಗ್ ಕಾನ್ಸೆಪ್ಟ್ ಸ್ಟೇಟ್ಸ್ ದಿ ಎಕ್ಸ್ಪೆನ್ಸ್ ಇನ್ ಅಕರ್ಡ್ ಇನ್ ಆ್ಯನ್ ಅಕೌಂಟಿಂಗ್ ಪೀರಿಯಡ್ ಶುಡ್ ಬಿ ಮ್ಯಾಚ್ಡ್ ವಿತ್ ಡ್ಯಾಶ್ ಡ್ಯೂರಿಂಗ್ ದಟ್ ಪೀರಿಯಡ್ ಅಂತ ಇದೆ. 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ರೆವಿನ್ಯೂಸ್ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಜನರಲ್ ಈಸ್ ಎ ಬುಕ್ ಆಫ್ ಡ್ಯಾಶ್ ಅಂತ ಇದೆ, ಅದನ್ನು ನಾವು ಒರಿಜಿನಲ್ ಎಂಟ್ರಿ ಅಂತಲೇ ಕರಿತೀವಿ. ಜನರಲ್ ಎಂಟ್ರಿ ಅಂತಲೇ ಹೇಳ್ತಾರೆ, ಒರಿಜಿನಲ್ ಎಂಟ್ರಿ. ಆಯಿತಾ? ಇದೆ ಅಲ್ವಾ ಆಪ್ಷನು ಲಾಸ್ಟಿಗೆ ಅದು. ಕ್ವಶನ್ ನಂಬರ್ 8, ಕ್ಯಾಶ್ ಬುಕ್ ಡಸ್ ನಾಟ್ ರೆಕಾರ್ಡ್ ದಿ ಡ್ಯಾಶ್ ಟ್ರಾನ್ಸಾಕ್ಷನ್ಸ್ ಅಂತ ಇದೆ. ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅದನ್ನು ಎಂಟ್ರಿ ಮಾಡಿರಲ್ಲ. ಕ್ವಶನ್ ನಂಬರ್ 9, ರೆಕ್ಟಿಫೈ ಎಂಟ್ರೀಸ್ ಅದಕ್ಕೆ ಉತ್ತರ ಆಗಿರುತ್ತೆ. ಜನರಲ್ ಎಂಟ್ರೀಸ್ ಪಾಸ್ ಟು ಕರೆಕ್ಟ್ ಎರರ್ಸ್ ಆರ್ ಕಾಲ್ಡ್ ಡ್ಯಾಶ್ ಅಂದರೆ ಅದೇ ಹೇಳಿದ್ನಲ್ವ, ರೆಕ್ಟಿಫೈ ದಿ ಎಂಟ್ರೀಸ್ ಅಂತ. ಕ್ವಶನ್ ನಂಬರ್ 10, ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಲ್ಸೋ ನೋನ್ ಆ್ಯಸ್ ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ ಇದನ್ನು ನಾವು. ಆಯಿತಾ ವಿದ್ಯಾರ್ಥಿಗಳೇ? ಇದು ನಮ್ಮ ಮೇಲ್ ಐ ಡಿ ಕಣ್ರಪ್ಪ. ನಿಮ್ಮ ಯೂನಿಟ್ ಟೆಸ್ಟು ಆದ ತಕ್ಷಣ ನಿಮ್ಮ ಮೇಲ್ ಐ ಡಿಯಿಂದ ದಯವಿಟ್ಟು ನಮಗೆ ಕ್ವಶನ್ ಪೇಪರ್ಸ್ಗಳನ್ನು ಕಳಿಸಿಕೊಡಿ ನಮ್ಮ ಮೇಲ್ ಐ ಡಿಗೆ. ಆಯಿತಾ? ನಿಮ್ಮ ಒಂದು ಯೂನಿಟ್ ಟೆಸ್ಟು ಕ್ವಶನ್ ಪೇಪರ್ಸ್ಗಳನ್ನು. ಮ್ಯಾಚ್ ದಿ ಫಾಲೋಯಿಂಗನ್ನು ನೋಡ್ತಾ ಹೋಗೋಣ ಮಕ್ಕಳೇ. 3rd ಮೇನ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ನೋಡಿ ವಿದ್ಯಾರ್ಥಿಗಳೇ, ಇದೇ ಸೇಮ್ ಆ್ಯಸ್ ಇಟ್ ಈಸು ಕ್ವಶನ್ ಪೇಪರ್ ಪ್ಯಾಟರ್ನ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಪ್ರಿಪೇಟರಿ ಎಕ್ಸಾಮಿಗೆ ಆಗಿರುತ್ತೆ. ಮ್ಯಾನೇಜಿಂಗ್ ಅಕೌಂಟಿಂಗ್ ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ಬಂದು ಬ್ರಾಂಚಸ್ ಆಫ್ ಅಕೌಂಟಿಂಗ್ ಅಂತ ಹೇಳಿದರೆ ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ ಬಿ, ಇಂಪ್ರೆಸ್ಡ್ ಸಿಸ್ಟಮ್ ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ಬಂದು ಪಿಟಿ ಕ್ಯಾಶ್ ಬುಕ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ ಸಿ, ಎರರ್ಸ್ ಆಫ್ ಕಮಿಷನ್ ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ರಾಂಗ್ ಪೋಸ್ಟಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ ಡಿ, ಕಾಸಸ್ ಆಫ್ ಡಿಪ್ರಿಸಿಯೇಷನ್ ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ಬಂದು ದಟ್ ಈಸ್ ಆಪ್ಷನ್ 3 ಆಗಿರುತ್ತೆ. ಕ್ವಶನ್ ನಂಬರ್ 5, ಕ್ಲೋಸಿಂಗ್ ಸ್ಟಾಕ್ ಅಂತ ಇದೆ, ಇದಕ್ಕೆ ಕಾಸ್ಟ್ ಆಫ್ ಅನ್ಸೋಲ್ಡ್ ಗೂಡ್ಸ್ ಅಂತ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಈಗ ನಾವು 1 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಆನ್ಸರ್ ದ ಫಾಲೋಯಿಂಗ್ ಅಂತ. ಎಕ್ಸ್ಪ್ಯಾಂಡ್ ಎ ಅಂತ ಇದೆ. ಅಮೇರಿಕನ್ ಅಕೌಂಟಿಂಗ್ ಅಸೋಸಿಯೇಷನ್ ಇಸ್ ದ ರೈಟ್ ಆನ್ಸರ್. ಐ ರಿಪೀಟ್, ಅಮೇರಿಕನ್ ಅಕೌಂಟಿಂಗ್ ಅಸೋಸಿಯೇಷನ್. ಕ್ವಶನ್ ನಂಬರ್ 13, ಎ ಕಾಂಟ್ರಾ ಎಂಟ್ರಿ ಅಪಿಯರ್ಸ್ ಆನ್ ಬೋತ್ ಸೈಡ್ ಆಫ್ ಕ್ಯಾಶ್ ಬುಕ್, ಈಸ್ ಇಟ್ ಟ್ರೂ ಆರ್ ಫಾಲ್ಸ್ ಅಂತ ಕೇಳಿದ್ದಾರೆ. ದಟ್ ಈಸ್ ಟ್ರೂ ಅನ್ನುವಂಥದ್ದು ರೈಟ್ ಆನ್ಸರ್ ಸರಿ. ಕ್ವಶನ್ ನಂಬರ್ 14, ಸ್ಟೇಟ್ ಎನಿ ಒನ್ ಕಾಸ್ ಆಫ್ ಡಿಫ್ರೆನ್ಸ್ ಅಕರ್ಡ್ ಡ್ಯೂ ಟು ಟೈಮ್ ಗ್ಯಾಪ್. ಇದಕ್ಕೆ ಚೆಕ್ಸ್ ಇಶ್ಯೂಡ್ ಬಟ್ ನಾಟ್ ಪ್ರೆಸೆಂಟೆಡ್ ಫಾರ್ ಪೇಮೆಂಟ್. ಕ್ವಶನ್ ನಂಬರ್ 15, ಗಿವ್ ಒನ್ ಎಕ್ಸಾಂಪಲ್ ಆಫ್ ಸ್ಪೆಸಿಫಿಕ್ ರಿಸರ್ವ್ ಅಂತ ಇದೆ. ಡಿವಿಡೆಂಟ್ ಈಕ್ವಲೈಸೇಷನ್ ರಿಸರ್ವ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 16, ರೈಟ್ ದಿ ಮೀನಿಂಗ್ ಆಫ್ ಬ್ಯಾಡ್ ಡೆಟ್ಸ್ ಅಂತ ಇದೆ.
ಬ್ಯಾಡ್ ಡೆಟ್ ಅಂತ ಹೇಳಿದರೆ ಇಟ್ ರೆಫರ್ಸ್ ಟು ದಿ ಅಮೌಂಟ್ ದಟ್ ದ ಫರ್ಮ್ ಹ್ಯಾಸ್ ನಾಟ್ ಬೀನ್ ಏಬಲ್ ಟು ರಿಕವರ್ ಫ್ರಮ್ ಇಟ್ಸ್ ಆಯಿತಾ ಮನಿ ಲೆಂಡರ್ಸ್ ಫ್ರಮ್ ಇಟ್ಸ್ ಸಾಲಗಾರರು ಅದನ್ನೇನಂತೀರ ಡೆಟರ್ಸ್ ಅಂತೀರಾ ಏನು ನೋಡಿ ಪ್ರೊನೌನ್ಸಿಯೇಷನ್ ಆಯಿತಾ. ಇಟ್ ಈಸ್ ಎ ಲಾಸ್ ಅಂತ ಆಯಿತಾ. ನಂತರದಲ್ಲಿ ಬರುವಂಥ ಪಾರ್ಟ್ ಬಿ ಇಂದ ಇದಲ್ವಾ ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ವಿದ್ಯಾರ್ಥಿಗಳೇ. ದಯವಿಟ್ಟು ಈ ಎಲ್ಲ ಕ್ವಶನ್ಸ್ಗಳನ್ನು ನಿಮ್ಮ ಸಮಯ ಸಿಕ್ಕಾಗ ಸಂಪೂರ್ಣವಾಗಿ ಮಾಡಲ್ ಕ್ವಶನ್ ಪೇಪರನ್ನು ಬಿಡಿಸ್ಕೊಳ್ಳಿ. ನನ್ನ ಕಡೆಯಿಂದ ನಿಮಗೆ ಪಾರ್ಟ್ ಎ ಕ್ವಶನ್ ವಿತ್ ಆನ್ಸರನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಫುಲ್ಲು ಕೀ ಆನ್ಸರ್ ಬೇಕು ಅಂದರೆ ದಯವಿಟ್ಟು ಯೂನಿಟ್ ಟೆಸ್ಟು ಆದ ತಕ್ಷಣ ಫುಲ್ ಕೀ ಆನ್ಸರ್ ನಾನು ಅಪ್ಲೋಡನ್ನು ಮಾಡಿ ಕೊಡ್ತೇನೆ. ಇದರ ಒಂದು PDF ಕಾಪಿ ಬೇಕು ಸರ್ ನಮಗೆ ಅಂತ ಯಾರಾದರೂ ಇದ್ದರೆ ದಯವಿಟ್ಟು ಒಂದು 3K ವ್ಯೂಸ್ ಆದ ತಕ್ಷಣ ಅಂದರೆ 3000 ವ್ಯೂಸ್ ಆದ ತಕ್ಷಣ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆಲ್ಲರಿಗೂ ಕೂಡ ಇದರ ಒಂದು ಉಚಿತವಾಗಿ PDF ಕಾಪಿಯನ್ನು ಅವೈಲೇಬಲ್ ಮಾಡಿಕೊಟ್ಟಿರ್ತೇನೆ. ತಾವುಗಳು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಆದಷ್ಟು ಬೇಗ ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ ವಿದ್ಯಾರ್ಥಿಗಳೇ. ಈಗಾಗಲೇ ಬೇರೆ ಸಬ್ಜೆಕ್ಟಿನ ಮಾಡಲ್ ಕ್ವಶನ್ ಪೇಪರ್ ಫಸ್ಟ್ ಇಯರ್ PUCದು ಫುಲ್ ಸಂಡೇ ಅಂತಲೇ ಇದೆ. ನಿಮ್ಮ ಫಸ್ಟ್ ಇಯರ್ PUCಗೆ ಫುಲ್ಲು ಸಂಡೇ ನಿಮಗಾಗಿಯೇ ಎಲ್ಲ ಒಂದು ಪೇಪರ್ಸ್ಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್.